ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಂದರೆ, ನಾಳೆ ಸಂಜು ಬರ್ಡೇ ಇರೋದ್ರಿಂದ ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೋಬೇಕು. ಅಂದರೆ ನಾನು ಸ್ವಲ್ಪ ಬಟ್ಟೆ ಸ್ಟಿಚ್ ಕೊಡಬೇಕಾಗಿತ್ತು, ಬಟ್ ಅಂಗಡಿ ಎಲ್ಲಿದೆ ಏನು ಎತ್ತ ಅಂತ ನನಗಿನ್ನೂ ಅಷ್ಟಾಗಿ ಗೊತ್ತಿಲ್ಲ. ನೋಡೋಣ, ಅದನ್ನಾದರೂ ಕೇಳ್ಕೊಂಡು ಕೊಡಬೇಕು. ಆ್ಯಂಡ್ ನಾನು ಮನೆಯಲ್ಲೆಲ್ಲ ಕೆಲಸನೂ ಮುಗಿಸಿದ್ದೀನಿ, ಪೂಜೆ ಕೂಡ ಮಾಡಬೇಕು. ಇವತ್ತು ನಾನು ಮಿಕ್ಸಿ ಕೂಡ ಬುಕ್ ಮಾಡಿದ್ದೆ, ಅದು ಯಾವತ್ತು ಬರುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ವಾಲ್ ಹುಕ್ಸ್ ಕೂಡ ಬುಕ್ ಮಾಡಿದ್ದೆ, ಅದು ಕೂಡ ಇವತ್ತೇ ಬರುತ್ತೆ. ಇವಾಗ ಮನೆಯಲ್ಲೇ ಒರೆಸಿದ್ದೀನಿ. ಇವಾಗ ಪೂಜೆ ಮಾಡಬೇಕು. ನಾನು ಟಿಫನ್ ಆಯಿತು, ಸಂಜು ಕೂಡ ಡ್ಯೂಟಿಗೆ ಹೊರಟ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ, ಇವತ್ತು ಈ ರೀತಿ ರಂಗೋಲಿ ಬಿಟ್ಟಿದ್ದೀನಿ, ಬಟ್ ಅವತ್ತದು ರಂಗೋಲಿ ಕಾಣಿಸ್ತಾ ಇರಲಿಲ್ಲ, ಇವತ್ತು ಕಾಣಿಸ್ತಾ ಇದೆ. ಆ್ಯಂಡ್ ನಾನು ಈ ಹ್ಯಾಂಗ್ ಮಾಡೋದಕ್ಕೆ ಸ್ಕ್ರೂಗಳನ್ನೆಲ್ಲ ಈ ರೀತಿ ಬುಕ್ ಮಾಡಿದ್ದೆ. ಅಂದರೆ ಮೊಳೆ ಹೊಡೆದ್ರೆ ತುಂಬ ಅಸಹ್ಯ ಕಾಣಿಸುತ್ತೆ. ಆಮೇಲೆ ಮೊಳೆ ಹೊಡೆಯೋದಕ್ಕೆ ಸಣ್ಣ ಪುಟ್ಟದಕ್ಕೂ ಏನಾದರೂ ನಾವು ಆರ್ಡ್ರ್ ಮಾಡಿದ್ರೆ ಕರೆಸ್ತಾನೆ ಇರಬೇಕು ಅಂತ ನಾನು ಈ ರೀತಿ ಬುಕ್ ಮಾಡಿದ್ದೀನಿ. ಇದು ಸ್ಕ್ರೂ ಅವರೇ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಏನಾದರೂ ಹ್ಯಾಂಗ್ ಮಾಡ್ಕೋಬೇಕು ಅಂತಂದರೆ ಇದು ಪರವಾಗಿಲ್ಲ, ಅದಕ್ಕೆ ಈ ರೀತಿ ಬುಕ್ ಮಾಡಿದ್ದೀನಿ. ತೋರಿಸ್ತೀನಿ ನಾನು. ನೀವು ಓದ್ ವ್ಲಾಗಲ್ಲಿ ನೋಡಿದ್ರಲ್ವಾ, ಆನೆದು ಅದೇ ಕೀ ಹೋಲ್ಡರ್ದು, ಅದನ್ನು ಹಾಕೋಣ ಅಂದ್ಬಿಟ್ಟು ಇದನ್ನು ಬುಕ್ ಮಾಡಿದ್ದೀನಿ. ತೋರಿಸ್ತೀನಿ ಹೆಂಗಿದೆ ಏನು ಅಂತ ನೋಡೋಣ. ನಾನು ನೋಡಿಲ್ಲ, ನನಗೂ ಗೊತ್ತಿಲ್ಲ ಹೇಗಿದೆ ಅಂತ. ಓಪನ್ ಮಾಡಿ ನೋಡೋಣ. ಒಂಥರ ಚೆನ್ನಾಗಿದೆ. ಜಸ್ಟು ಇದನ್ನ ಹಿಂದೆ ಒಂದು ಗಮ್ ಥರ ಇದಿರುತ್ತೆ, ಅದನ್ನು ರಿಮೂವ್ ಮಾಡಿಬಿಟ್ಟು ನಾವು ಗೋಡೆಗೆ ಹಿಂಗೆ ಅಂಟಿಸ್ಬಿಟ್ಟು ಈ ಸ್ಕ್ರೂ ಬಿಚ್ಬಿಟ್ಟು ಅಲ್ಲಿ ನಾನು ತಂದಿದ್ದೀನಲ್ಲ ಕೀ ಹೋಲ್ಡರ್ದು, ಅದನ್ನು ಹಾಕಿ ಇದನ್ನು ಜಸ್ಟ್ ಹಿಂಗೆ ತಿರ್ಸಿದ್ರೇ ಸಾಕು. ಬಟ್ ಇವಾಗ ನಾನು ಇದನ್ನು ಜಸ್ಟ್ ಓಪನ್ ಮಾಡಿ ನೋಡಿದ್ದೀನಿ ಅಷ್ಟೇ. ನಾನು ಇದನ್ನು ಮಾಡಲ್ಲ, ಎಟ್ ಮಾಡಿ ಇದನ್ನು ಏನು ಅನಿಸಲ್ಲ. ನಾನು ಫುಲ್ ಎಟ್ ಮಾಡ್ತೀನಿ. ಸಂಜು ಬಂದಮೇಲೆ ಅಂಟಿಸ್ತಾನೆ ಅವನೇನೆ. ಯಾಕಂದರೆ ಗೋಡೆಗೆ ಏನಾದರೂ ಸುಮ್ಮನೆ ಡ್ಯಾಮೇಜ್ ಆದರೆ, ಅಂದರೆ ನಾವು ಬ್ಯಾಕ್ ಸೈಡಲ್ಲಿ ಪೇಪರ್ನ ರಿಮೂವ್ ಮಾಡಿದ ತಕ್ಷಣವೇ ಅಂಟಿಸ್ಬೇಕು. ಸೊ ಹಾಗಾಗಿ ಅವನಿದ್ರೆ ಒಳ್ಳೆಯದಾಗುತ್ತೆ. ಅವ್ನು ಬಂದಮೇಲೆ ನಾನು ಪೇಪರ್ ರಿಮೂವ್ ಮಾಡಿದ್ರೆ ಅವ್ನು ಅಂಟಿಸ್ತೇನೆ, ಸರಿ ಹೋಗುತ್ತೆ. ಸೊ ಅವ್ನು ಬಂದಮೇಲೆ ಅಂಟಿಸ್ತೀನಿ. ಪ್ಲಸ್ ನಾನು ಮಲ್ಕೊಬಿಟ್ಟಿದ್ದೆ, ಅವ್ರು ಬಂದಿದ್ದು ನಂಗೆ ಗೊತ್ತಿಲ್ಲ, ಮಲ್ಕೊಬಿಟ್ಟಿದ್ದೆ. ಅವ್ರು ಪಾಪ 2-3 ಸಲ ಫೋನ್ ಮಾಡಿ, ಸದ್ಯ ಬೆಂಗಳೂರು ಸೈಡ್ ಆಗಿದ್ದರೆ ಸೀರಿಯಸ್ಲಿ ಹೋಗ್ಬಿಡ್ತಿದ್ರು. ಅಲ್ಲಿ 1 ಸಲ ಕಾಲ್ ಮಾಡ್ತಾರೆ, 2 ಸಲ ಕಾಲ್ ಮಾಡ್ತಾರೆ ಅಷ್ಟೇ. ಬಟ್ ತುಂಬ ಸಲ ಅದಾಗಿದೆ ನನಗೆ, ಏನೋ ಗೊತ್ತಿಲ್ಲ ನನಗೆ. ನೆನ್ನೆ ಮೊನ್ನೆ ಎಲ್ಲ ಎಚ್ಚರವಾಗಿ ಇದ್ದೆ, ಬಟ್ ಇವತ್ತು ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಡ್ತು. ಯಾಕಂದರೆ ನಾನು ಬೆಳಗ್ಗೆ ಬೇಗ ಇದ್ದಿದ್ದೆ, ಸೊ ಹಾಗಾಗಿ ನಾನು ಮಲ್ಕೊಬಿಟ್ಟಿದ್ದೆ. ಅವ್ರ ಪಾಪ ಆಮೇಲೆ 3 ಟೈಮ್ಸ್ ಕಾಲ್ ಮಾಡಿ, ಪಾಪ ಅವರು ಅಡ್ರೆಸ್ ಅವರಿಗೂ ಕೂಡ ಗೊತ್ತಾಗದೆ, ನನಗೂ ಹೇಳೋಕ್ಕೆ ಗೊತ್ತಾಗ್ದೇ ಅವರು ಫುಲ್ಲು ಮುಂದೆ ಹೊಂಟೋಗ್ಬಿಟ್ಟಿದ್ರು ಪಾಪ. ಆಮೇಲೆ ಯೂಟರ್ನ್ ನೋಡ್ಕೊಂಡು ಬಂದು ಕೊಟ್ಬಿಟ್ಟು, ಒಬ್ಬೊಬ್ಬರು ಕೊಟ್ಬಿಟ್ಟು ಹೋಗ್ತಾರೆ, ಒಬ್ಬೊಬ್ಬರು OTP ಸರಿ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳೋರು ಕೂಡ ಇರ್ತಾರೆ. ಏನು ಮಾಡೋದಕ್ಕಾಗಲ್ಲ. ಎಲ್ಲ ಥರ ಜನನೂ ಕೂಡ ನಾವು ಫೇಸ್ ಮಾಡಬೇಕು, ಅವರು ಫೇಸ್ ಮಾಡಬೇಕಾಗುತ್ತೆ. ಮಲ್ಕೊಂಡಿರೋದಕ್ಕೆ ಕಣ್ಣೆಲ್ಲ ಒಂಥರ ಆಗ್ಬಿಟ್ಟಿದೆ. ಪರವಾಗಿಲ್ಲ, ನಾನು ಮಧ್ಯಾಹ್ನದ ಹೊತ್ತು ಮಲ್ಕೊಳ್ಳೋದು ತುಂಬ ಅಂದರೆ ತುಂಬ ರೇಯರು. ಬಟ್ ಇವತ್ತು ನಿದ್ದೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದುಬಿಟ್ಟಿತ್ತು. ಪರವಾಗಿಲ್ಲ. ಮನೇಲಿ ಕೆಲವು ಮನೆಗಳಲ್ಲಿ ನಿದ್ದೆ ಬರೋಲ್ಲ, ಬಟ್ ನನಗಂತೂ ಸೀರಿಯಸ್ಲಿ ನಾನು ಬೆಂಗಳೂರು ಮನೆ ಮಾಡಿದಾಗ್ಲೂ ನಂಗೆ ನಿದ್ದೆ ಸರಿಯಾಗಿ ಬರ್ತಿರ್ಲಿಲ್ಲ. ಬಟ್ ಈ ಮನೆ ಮಾಡಿದ ಫಸ್ಟು ಡೇಯಿಂದನೂ ಕೂಡ ನಿದ್ದೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಮಲ್ಕೋತಿದ್ದಂಗೆ ಫುಲ್ ನಿದ್ದೆ ಬಂದುಬಿಡುತ್ತೆ. ಬಟ್ ನಾನು ಮಲ್ಕೊಂಡ ತಕ್ಷಣ ನಿದ್ದೆ ಬರೋದು ನಂಗೆ ನಿದ್ದೆ ಬರೋಲ್ಲ. ಫೋನ್ ನೋಡ್ಕೊಂಡು ಹಂಗೆ ಮಲ್ಕೊಬಿಡ್ಬೇಕು. ಬಟ್ ಇಲ್ಲಿ ಪರವಾಗಿಲ್ಲ, ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಊಟ ಮಾಡಬೇಕು ಗೈಸ್, ಊಟ ಮಾಡಿಲ್ಲ, ಹಂಗೆ ಮಲ್ಕೊಬಿಟ್ಟಿದ್ದೆ. ಊಟ ಮಾಡ್ತೀನಿ ಫಸ್ಟ್ ಇವಾಗ. ಇವತ್ತು ಕೂಡ ಬೆಳಗ್ಗೆ ಬೇಗನೆ ಎದ್ದು ದೇವ್ರ ಪೂಜೆ ಎಲ್ಲ ಮಾಡಿ. ಆ್ಯಂಡ್ ಇನ್ನೊಂದು ಏನು ವಿಷಯ ಗೊತ್ತಾ ಗೈಸ್, ನಾನು ಬೆಂಗಳೂರು ಮನೇಲಿ ಹೆಂಗೆ ಮಾಡ್ತಿದ್ದೆ ಅಂತಂದರೆ, ಫುಲ್ಲು ಕೆಲಸ ಎಲ್ಲ ಲೇಟಾಗಿ ಮಾಡ್ಕೊಂಡು ಫೋನ್ ನೋಡಿಕೊಂಡು ಕೆಲಸ ಸಂಜೆ ಮೇಲೆ ಮಾಡ್ತಾಯಿದ್ದೆ. ಒಂದು ಪೂಜೆನೂ ಕೂಡ ಸಂಜೆನೇ ನಾನು ಮಾಡ್ತಾಯಿದ್ದಿದ್ದು. ಬೆಳಗ್ಗೆ ಮಾಡೋದು ತುಂಬ ಅಪರೂಪ ಆಗಿತ್ತಲ್ಲಿ.
ಬೆಳಗ್ಗೆ ಮಾಡೋದು ಯಾವಾಗ ಅಂದರೆ ನಾವೆಲ್ಲಾದರೂ ಹೊರಗಡೆ ಹೋಗ್ತಿದ್ದೀವಿ ಅಂದರೆ ಮಾತ್ರ ಬೆಳಗ್ಗೆ ಪೂಜೆ ಮಾಡ್ತಿದ್ದಿದ್ದು. ಬಟ್ ಇಲ್ಲಿ ಹಾಗಲ್ಲ, ಬೆಳಿಗ್ಗೆ ಎದ್ದು ಸಂಜು ಒಂದು 8:30ಗೆಲ್ಲ ಹೊಂಟೋಗ್ತಾನಲ್ವ, 8:45ಗೆಲ್ಲ ಹೋಗ್ಬಿಡ್ತಾನಲ್ವ. ಸೊ ಅವಾಗ ನಾನು ಕೂಡ ನನಗೆ ಅವನು ಎದ್ದೋದ ತಕ್ಷಣ ನನಗೂ ಎಚ್ಚರಾಗ್ಬಿಡುತ್ತಲ್ವ. ನಾನು ಎದ್ದಿರ್ತೀನಿ, ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಮಾಮೂಲಿ ಏನೇನು ಕೆಲಸ ಐತೆ ಎಲ್ಲ ಕೆಲಸನೂ ನಾನು ಮುಗಿಸ್ಕೊಂಡು ಪೂಜೆ ಮಾಡಿ ನೆನ್ನೆ ಮಳೆ ಬಂದಿತ್ತಲ್ಲ ನೈಟು, ಸೊ ಹಾಗಾಗಿ ಈಚೆ ಎಲ್ಲ ಫುಲ್ಲು ತೊಳೆದು ರಂಗೋಲಿ ಬಿಟ್ಟು ಪೂಜೆ ಮಾಡಿದ್ದೀನಿ. ಇವಾಗ ಟೈಮು 4:30 ಅನಿಸುತ್ತೆ. ಸೊ ಹಾಗಾಗಿ ಅದು ದೀಪ ಎಲ್ಲ ಆರೋಗ್ಬಿಟ್ಟಿದೆ. ಈಚೆ ರಂಗೋಲಿ ಎಲ್ಲ ಬಿಟ್ಟು ಪೂಜೆ ಮಾಡಿದ್ದೀನಿ. ಫುಲ್ ಕೆಳಗೆಲ್ಲ ಮೆಟ್ಲು ಗಂಟೆ ಎಲ್ಲ ತೊಳೆದು. ಬಟ್ ಮುಂಚೆ ಇದ್ದ ಮನೇಲಿ ಮೆಟ್ಲೆಲ್ಲ ನಾನು ತೊಳಿತಾ ಇರಲಿಲ್ಲ. ಅಲ್ಲೆಲ್ಲ ಯಾರು ತೊಳಿತಾರೆ, ಯಾಕಂದರೆ ಅಲ್ಲಿ ನಾವು 5 ಮನೆ ಇತ್ತು. 5 ಮನೆಯವರು ತೊಳೆದ್ರೆ ಮಾತ್ರ ನಮಗೂ ತೊಳೆಯೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಬರೀ ನಾವು ಒಬ್ಬರೇ ತೊಳಿಬೇಕು ಅಂದರೆ ಅದು ಯಾರಿಗೂ ಕೂಡ ಅದು ಕಂಫರ್ಟ್ ಅನಿಸಲ್ಲ ಅಲ್ವಾ. ಸೊ ಇಲ್ಲಿ ಹಾಗೇನಿಲ್ಲ, ಇರೋದು ನಾನು ಒಬ್ಬಳೇ. ಅದನ್ನು ಬಿಟ್ಟರೆ ಕೆಳಗಡೆ ಮನೆ ಅಕ್ಕ ರಂಗೋಲಿ ಬಿಟ್ಕೊಡ್ತಾರೆ. ನಾನು ನನ್ನ ಮನೆ ಹತ್ರ ಬಾಲ್ಕನಿ ಏನಿದೆ ಅದನ್ನಷ್ಟೇ ನಾನು ಕ್ಲೀನ್ ಮಾಡ್ಕೊಳ್ಳೇಬೇಕಲ್ವಾ, ಕ್ಲೀನ್ ಮಾಡ್ಕೊತೀನಿ. ಮತ್ತು ನಾವು ಓಡಾಡಿರ್ತೀವಿ ಅಂದ್ಬಿಟ್ಟು ಮೆಟ್ಲೂ ಕೂಡ ನಾನು ತೊಳ್ಕೊತೀನಿ. ಟ್ರೈನ್ ಹೋಗ್ತಿದೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸುತ್ತೆ. ಟ್ರೈನ್ ಸೌಂಡ್ ಇಲ್ಲೇ ಕೇಳಿಸುತ್ತೆ, ಇಲ್ಲೇ ಟ್ರೈನ್ ಹೋಗ್ತಾಯಿದೆ. ಟ್ರೈನು ರೈಲ್ವೆ ಸ್ಟೇಷನ್ ತುಂಬ ಹತ್ರನೇ ಅಂತೆ ಎಲ್ಲ ಹೇಳ್ತಿದ್ರು ಇಲ್ಲಿ ಅಕ್ಕಪಕ್ಕ. ಬಟ್ ನನಗದು ಗೊತ್ತಿಲ್ಲ. ನೋಡೋಣ ಒಂದ್ಸಲ ಟ್ರೈನ್ಗೆ ಹೋದರೆ ಅವಾಗ ತೋರಿಸ್ತೀನಿ ನಾನು. ಇಲ್ಲಿನ್ನೂ ಏನೂ ನನಗೆ ಎಕ್ಸಾಕ್ಟಾಗಿ ಏನೂ ಗೊತ್ತಿಲ್ಲ. ಆ್ಯಂಡ್ ನಾಳೆ ಸಂಜು ಬರ್ಡೇ ಇರೋದ್ರಿಂದ ಬಟ್ಟೆನೂ ಕೂಡ ಸ್ಟಿಚ್ ಹಾಕ್ಸ್ಬೇಕು. ಇಲ್ಲೇ ನಮ್ಮ ಮನೆಯಿಂದ ಒಂಚೂರು ಮುಂದೆ ಇಲ್ಲಿ ಒಂದು ಮನೆ ಇದೆ, ಅಲ್ಲೇ ಸ್ಟಿಚ್ ಹಾಕ್ತಾರಂತೆ. ಇಲ್ಲಿ ಪಕ್ಕದ ಮನೆಯವ್ರು ಹಂಗಂತ ಹೇಳಿದ್ರು. ಸೊ ಅವ್ರು ಹೇಳಿದ್ರು ನಮ್ಮ ಪಾಪು ಕರ್ಕೊಂಡೋಗಿ ಹಾಕ್ಸ್ಕೊಬನ್ನಿ, ಅವ್ರ ಮನೇಲಿ ಒಂದು ಹುಡುಗಿ ಇದೆ, ನಮ್ಗೆ ಜ್ಞಾನನ ಕರ್ಕೊಂಡೋಗಿ ಹಾಕ್ಸ್ಕೊಬನ್ನಿ ಅಂತ. ನೋಡೋಣ, ಕರ್ಕೊಂಡೋಗಿ ಹಾಕ್ಸ್ಕೊಬರ್ಬೇಕು ಸ್ಟಿಚ್ನ ಬಟ್ಟೆಗೆ. ಯಾಕಂದರೆ ಬೆಳಗ್ಗೆ ದೇವಸ್ಥಾನಕ್ಕೆ ಎದ್ದೋಗ್ಬೇಕಲ್ವ ನಂಜನಗೂಡಿಗೆ. ಸೊ ಬೆಳಗ್ಗೆ ಬೇಗ ಎದ್ದೇಳಬೇಕು. ಸೊ ಹಾಗಾಗಿ ನಾನು ನಿದ್ದೆನ ಫಿಲ್ ಮಾಡ್ಕೊಬಿಟ್ಟೆ. ಇಲ್ಲಾಂದರೆ ನನಗೆ ಬೆಳಗ್ಗೆ ಬೇಗ ಎದ್ದು ಅವತ್ತಿನ ನಿದ್ದೆ ಎಲ್ಲ ನನಗೆ ಫುಲ್ಲು ತಲೆನೋವು ಬಂದುಬಿಡುತ್ತೆ. ಸೊ ಹಾಗಾಗಿ ಇವತ್ತಿನ ನಿದ್ದೆ ಕಳ್ಕೊಂಡಿದ್ದೀನಿ. ನಾಳೆನೂ ಬೆಳಗ್ಗೆ ಬೇಗ ಎದ್ದು ಹೋಗಬೇಕು. ನೋಡಿ ಇವಾಗ ಬಟ್ಟೆ ಸ್ಟಿಚ್ ಹಾಕ್ಸಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಅಂತ ಗೊತ್ತಿಲ್ಲ ಮನೆ, ನೋಡೋಣ. ಸ್ಟಿಚ್ ಹಾಕ್ಸಕ್ಕೆ ಬಂದಿದ್ದೀನಿ, ಬಟ್ ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ. ಸೊ ಹಾಗಾಗಿ ಈಚೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವಳು ವೀಡಿಯೋ ಮಾಡೋದು ನೋಡ್ಕೊಂಡು ಬಂದೇ ಬಿಟ್ಲು, ನಾನು ಬಿಟ್ಬಿಟ್ಟು ಅವ್ರು ಅಂದ್ಕೊಂಡು. ಸ್ಟಿಚ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ನಾನು. ನೋಡಿ ಹಾಕಿಸ್ಕೊಂಡೆ. ನಾನು ಬಟ್ಟೆ ಸ್ಟಿಚ್ ಹಾಕ್ಸ್ಕೊಂಡು ಬಂದು ಈಚೆನೇ ಚೇರ್ ಹಾಕೊಂಡು ಕುತ್ಕೊಬಿಟ್ಟಿದ್ದೀನಿ. ಒಂಥರ ಇವಾಗ ಮುಸ್ಸಂಜೆ ಅಲ್ವಾ, ಸೊ ಹಾಗಾಗಿ ಅಕ್ಕಿಗಳೆಲ್ಲ ಮನೆಗೆ ಹೋಗ್ತಾ ಇರುತ್ತಲ್ವ. ಸೊ ಅದು ಚಿಲಿ ಪಿಲಿ ಕಲರ್ ಅವನ್ನ ಕೇಳೋಕ್ಕೇನೋ ಒಂಥರ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈಚೆ ಕೂತಿದ್ದೀನಿ. ಸಂಜು ಬರೋ ಟೈಮ್ ಆಯಿತು, ಬಟ್ ಇನ್ನೂ ಬಂದಿಲ್ಲ, ಬರ್ತಾನೆ. ಇವತ್ತೇನಂತಂದರೆ ನಾನು ಮಲ್ಕೊಂಡೆ ಎದ್ದು ಯಾವ್ಯಾವ ವೀಡಿಯೋ ಪೆಂಡಿಂಗಲ್ಲಿದೆ ಎಲ್ಲ ವೀಡಿಯೋನೂ ಕೂಡ ಎಡಿಟ್ ಮಾಡಿಬಿಟ್ಟಿದ್ದೀನಿ. ಒಂದು 3-4 ವೀಡಿಯೋ ಇನ್ನೂ ಪೆಂಡಿಂಗಲ್ಲಿದೆ ಪೋಸ್ಟ್ ಮಾಡೋದು. ಅದಕ್ಕೆ ನಾನು ಏನು ಅಂದ್ಕೊಂಡಿದ್ದೀನಿ ಅಂತಂದರೆ, ಇನ್ಮೇಲೆ ನಾನು ಒನ್ ಡೇ ಬಿಟ್ಟು ಒನ್ ಡೇ ಅಪ್ಲೋಡ್ ಮಾಡಬಾರ್ದು, ಎವ್ರಿ ಡೇ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡ್ತೀನಿ. ಎವ್ರಿ ಡೇ ಏನಾದರೂ ವೀಡಿಯೋ ಸಿಗುತ್ತೆ ಅನ್ನೋದಾದರೆ ಎವ್ರಿ ಡೇನೇ ಅಪ್ಲೋಡ್ ಮಾಡ್ತೀನಿ. ಇನ್ನೂ 4 ವೀಡಿಯೋ ಪೆಂಡಿಂಗಲ್ಲಿ ಇದೆಯಲ್ವ. ಸೊ ಹಾಗಾಗಿ ಇಲ್ಲಿ ಮನೆ ಕಳಿಸ್ತಾ ಇದ್ದಾರೆ, ಅದ್ರದ್ದು ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ. ಇನ್ನೇನು ಸಂಜು ಬರ್ತಾನೆ. ಇವತ್ತು ನಾನು ಅಡುಗೆ ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಬೆಂಗಳೂರಲ್ಲಿ ಏನಾದರೂ ಎಗ್ ರೈಸ್ ಮಾಡಿದ್ರೆ ಕಬಾಬ್ ತಂದುಬಿಡ್ತಾಯಿದೆ. ಅಲ್ಲಿ ಮುಸ್ಲಿಮ್ ಅವರು ಕಬಾಬ್ ಮಾಡ್ತಿದ್ರು, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಿದ್ರು. ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂದರೆ ಅಯ್ಯಪ್ಪ, ಎಷ್ಟೋ ಅವರು ಅಂಗಡಿ ಏನೋ ತೆಗ್ದಾಕ್ಬಿಟ್ಟಿದ್ರು. ಆಗ ಎಷ್ಟು ಅದನ್ನು ತುಂಬ ನೆನೆಸ್ಕೊಬಿಟ್ಟಿದ್ದೆ ನಾನು. ಅವಾಗ ತುಂಬ ತಿನ್ನಬೇಕು ಅಂತ ತುಂಬ ಅಂದರೆ ತುಂಬ ಫೀಲ್ ಆಗ್ತಿತ್ತು. ಬಟ್ ಇವಾಗ ಇಲ್ಲಿ ಕಬಾಬ್ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ ಏನೋ ಅಂತ ಇಲ್ಲಿನೂ ನಾನು ಟೇಸ್ಟ್ ಮಾಡಿ ನೋಡಿಲ್ಲ. ಇವಾಗ ಎಗ್ ರೈಸ್ ಮಾಡ್ತಾಯಿದ್ದೀನಿ. ಆ ಎಗ್ ರೈಸ್ ಮಾಡ್ತಿರೋದ್ರಿಂದ ಕಬಾಬ್ನಂತೂ ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಆಂಟಿ ಮಾಡ್ತಿದ್ರು, ಒಬ್ಬರು ಆಂಟಿ ಚೆನ್ನಾಗಿ ಮಾಡ್ತಿದ್ರು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಖಾರವಾಗಿರ್ತಿತ್ತು. ನಾನು ಮನೇಲಿ ಮಾಡೋದಕ್ಕಿಂತ ಬೆಂಗಳೂರಲ್ಲಿ ಜಾಸ್ತಿ ಕಬಾಬ್ನ. ಬಟ್ ಇಲ್ಲೂ ಒಂದು ಸಲ ನೋಡೋಣ, ಸಂಜು ಕಾಲ್ ಮಾಡಿ ಹೇಳ್ತೀನಿ ಇಲ್ಲಿ ಹೆಂಗಿರುತ್ತೆ ಏನು ಅಂತ. ಒಂದು ಸಲ ಟೇಸ್ಟ್ ಮಾಡಿ ನೋಡ್ತೀನಿ. ಫುಲ್ ಡಿಸ್ಟರ್ಬೆನ್ಸು ಗೈಸ್, ಅಂದರೆ ಮನೆ ಕಟ್ತವ್ರಲ್ವ, ಹಾಗಾಗಿ ಮುಸ್ಸಂಜೆ ಆದರೂ ಇನ್ನೂ ಹೋಗಿಲ್ಲ. ಅವ್ರು ಇಲ್ಲೇ ಇರೋರು ಅನಿಸುತ್ತೆ. ಅದಕ್ಕೆ ಮನೆ ಓನರೇ ಅದೇನೋ ಎಲೆಕ್ಟ್ರಿಷಿಯನ್ ಅಂತೆ, ಅವ್ರ ಮನೆ ಓನರೇ ಅದನ್ನೇನೋ ರೆಡಿ ಮಾಡ್ಕೊತಾ ಇದ್ದಾರೆ. ಸಂಜು ಬಂದಮೇಲೆ ತೋರಿಸ್ತೀನಿ. ಅದೇ ನಾನು ಬುಕ್ ಮಾಡಿದ್ನಲ್ಲ, ಅದನ್ನು ಈಗೆಲ್ಲ ಫಿಟ್ ಮಾಡಿ ಎಲ್ಲ ಜೋಡಿಸ್ಬೇಕಲ್ಲ, ತೋರಿಸ್ತೀನಿ ಅವಾಗ. ನಾನು ಇವಾಗ ವೀಡಿಯೋ ಎಡಿಟ್ ಮಾಡಿಬಿಡ್ತೀನಿ ಅವ್ನು ಬರೋಷ್ಟರಲ್ಲಿ. ಇನ್ನೊಂದು ಸ್ವಲ್ಪ ಐತೆ, ಅಂದರೆ ವಾಯ್ಸ್ ಓವರ್ ಕೊಡಬೇಕಷ್ಟೇ, ಕೊಟ್ಬಿಡ್ತೀನಿ. ಫುಲ್ ಡಿಸ್ಟರ್ಬೆನ್ಸು ಗೈಸ್. ಇವಾಗ ತಾನೇ ಜಸ್ಟು ಸಂಜು ಬಂದ. ನಾನು ಹೇಳಿದ್ನಲ್ಲ ಇದನ್ನು ಹಾಕ್ಸ್ಬೇಕು ಅಂತ, ಬನ್ನಿ ಇವಾಗ ಹಾಕ್ಸೋಣ. ಇದನ್ನು ಹಾಕ್ಸೋಕೆ ಅವನ್ನೆಲ್ಲ ಏನೇನು ಬೇಕು ಅಂತ ಎತ್ಕೋತಾ ಇದ್ದಾನೆ.
ಎಲ್ಲ ಕಡೆ ಲೈಟದು ಬೆಳಕು. ತೋರಿಸ್ತೀನಿ ರೀ ಬ್ಯಾಕ್ ಕ್ಯಾಮ್ರದಿಂದ. ಏನಾಯಿತು? ಫುಲ್ ಎಡ್ಜಿಗೆ ಏನಕ್ಕೆ ಆಗ್ತಿದೆಯಾ? ಮಾರ್ಕ್ ಮಾಡ್ಕೊ. ಗೈಸ್ ನೋಡಿ ಮಾರ್ಕ್ ಮಾಡ್ಕೋತಾ ಇದ್ದಾರೆ. ಯಾಕಂತಂದರೆ ಇದು ನಾವು ಒಂದ್ಸಲಿ ನಾವು ಗಮನ ಕೆತ್ತಿ ಅಂಟಿಸ್ತು ಅಂತಂದರೆ ಮುಗೀತು. ಅಂಟಿಸಿಬಿಟ್ರು ನೋಡಿ. ಅದು ಕರೆಕ್ಟಾಗಿ ಅಂಟಿಸ್ಬೇಕು ಗೈಸ್. ಆ ಚುಕ್ಕಿ ಕರೆಕ್ಟಾಗಿ ಅದು ಸ್ಕ್ರೂ ಹಾಕೋದು ಬರಬೇಕು ಸಂಜು. ನಾವು ಸ್ಟಿಕ್ಕರ್ ಕಿತ್ತಿ ಗೋಡೆಗೆ ಅಂಟಿಸಿದ ಮೇಲೆ ಅದರಲ್ಲಿ ಸ್ಕ್ರೂ ಕೊಟ್ಟಿರ್ತಾರೆ. ಆ ಸ್ಕ್ರೂನ ಫಸ್ಟ್ ರಿಮೂವ್ ಮಾಡ್ಕೋಬೇಕು. ರಿಮೂವ್ ಮಾಡಿಕೊಂಡು ನಾವೇನು ಹಾಕ್ತಾಯಿದ್ದೀವಿ ಇವಾಗ ಕೀ ವಾಲು ಅದನ್ನು ಹಾಕಿ ಕೀ ಹೋಲ್ಡರ್ನ ಹಾಕಿ ಅದ್ರ ಮೇಲೆ ಮತ್ತೆ ಸ್ಕ್ರೂನ ಟೈಟ್ ಮಾಡಿದ್ರೆ ಅದು ಒಂದು ಸ್ವಲ್ಪನೂ ಬೀಳಲ್ಲ. ಅದು ಫುಲ್ ಸ್ಟಿಫಾಗಿ ಕೂತಿರುತ್ತೆ. ಚೆನ್ನಾಗಿತ್ತಲ್ಲ. ಆದರೂ ಒಂಥರ ಪರವಾಗಿಲ್ಲ ಗೈಸ್, ಚೆನ್ನಾಗೈತೆ ಬುಕ್ ಮಾಡಿರೋದು. 5 ಸ್ಟಾರ್ ಕೊಟ್ಬಿಡ್ಬೋದು. ಚೆನ್ನಾಗೈತೆ ನೋಡಿ ಗೈಸ್. ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ವಾವ್, ಸೂಪರ್. ವೆಯ್ಟ್ ತಡೆಯುತ್ತಾ ನಿಂದು ಗಾಡಿಕಿನೂ ಸಿಕ್ಸ್ಬಿಡು. ವೆಯ್ಟ್ ತಡೆಯುತ್ತಾ ಏನು ನೋಡೋದ? ಪುಸುಕ್ಕಂದು ಬಿದ್ದೋಗ್ಬಿಡ್ತದ. ಚೆನ್ನಾಗೈತೆ ಗೈಸ್. ಇವಾಗ ನಾವು ಗಡಿಯಾರ ಹಾಕೋದಕ್ಕೆ ಅಂಟಿಸೋಣ ಅಂತ ನೋಡ್ತಾ ಇದ್ದೀವಿ. ಇವಾಗ ನಾವು ಆವಾಗಲೇ ಸ್ಕ್ರೂದ್ ಹಾಕಿದ್ವಲ್ಲ, ಇವಾಗ ಅದೆಲ್ಲ ಹಾಕ್ತಾ ಇರೋದು. ಇವಾಗಲೇ ಬೇರೆ ಥರದ್ದು ಹಾಕ್ತಾ ಇದ್ದೀವಿ. ನೋಡೋಣ ಅದೇನು ಕೂರುತ್ತೆ ಅಂತ. ಅದೇನು ಪ್ರಾಬ್ಲಮ್ ಇಲ್ವಾ? ಮತ್ತು ಬೇಡ ಕೆಳಗಂಟಿಸು ಇಲ್ಲ ಮೇಲಂಟಿಸು. ಕೆಳಗಂಟಿಸ್ಬಿಡು, ಬಾಕ್ಸ್ ಕವರ್ ಆಗುತ್ತೆ. ಬಾಗಿಲು ಕಲರೇ ಐತೆ ಗೈಸ್. ಇದನ್ನು ಬುಕ್ ಮಾಡಿದ್ದು ಒಳ್ಳೇದಾಯಿತು. ಸೀರಿಯಸ್ಲಿ ತುಂಬ ಚೆನ್ನಾಗೈತೆ. ನೀವು ಬೇಕಾದರೆ ಬುಕ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗೈತೆ. ಆ್ಯಂಡ್ ಇನ್ನೊಂದು, ಇದು ನಾನು ಅಂದ್ಕೊಂಡಿದ್ದೆ 8 ಪೀಸ್ ಬರ್ಬೋದು ಅಂತ. ಇದು 10 ಪೀಸ್ ಬಂದೈತೆ. ಇದರಲ್ಲಿ 2 ಯೂಸ್ ಮಾಡಿದ್ದೀನಿ, ಇದರಲ್ಲಿ 1 ಯೂಸ್ ಮಾಡಿದ್ದೀನಿ ಅಷ್ಟೇ. ಪರವಾಗಿಲ್ಲ, ಚೆನ್ನಾಗೈತೆ. ಅಲ್ಲಿ ನೋಡಿ, ನಾಳೆ ಹೋಗೋಕ್ಕೆ ಬಟ್ಟೆ ನಾನು ಅಜ್ಜಾಕಿದ್ದೀನಿ. ನಾನು ಯಾವುದೇ ಹೊಸ ಬಟ್ಟೆ ತೊಗೊಂಡ್ರು ನಾನು ಹಂಗೆ ವೇರ್ ಮಾಡಲ್ಲ. ಅದೇನೋ ನಂಗೆ ಇಷ್ಟ ಇಲ್ಲ. ನಮ್ಮ ಮಕ್ಕಳಲ್ಲಿದ್ದಾಗ ಅವಳು ಅಭ್ಯಾಸ ಮಾಡಿಬಿಟ್ಟವಳು ನನಗೆ ಆ ಥರ. ಸೊ ಹಾಗಾಗಿ ನಾನು ನಾಳೆ ದೇವಸ್ಥಾನಕ್ಕೆ ಹಾಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಇವಾಗ ಹೋಗಿ ಸ್ಟಿಚ್ ಹಾಕ್ಸ್ಕೊಬಂದಲ್ವ. ಸೊ ಹಾಗಾಗಿ ಅಜ್ಜಾಕಿದ್ದೀನಿ. ಅದೇನು ಒಣ್ಕೊಳ್ಳುತ್ತೆ, ಎಲ್ಲ ಫುಲ್ ತೆಳ್ಳೆ ಬಟ್ಟೆ ಅಲ್ವಾ, ಅದು ಒಣ್ಕೊಳ್ಳುತ್ತೆ. ನಾನು ಸಂಜು ಸೇಮ್ ಮ್ಯಾಚಿಂಗ್ ತೊಗೊಂಡಿದ್ದೀವಿ. ಅವ್ನು ಶರ್ಟ್ ಕಲರ್ ಅದು ಆ್ಯಕ್ಚುಲಿ. ಇವಾಗ ನಾನು ಎಗ್ ರೈಸ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಇವಾಗ ಎಗ್ ರೈಸೇ ಮಾಡ್ತಾ ಇರೋದು ನಾನು. ಬನ್ನಿ ಎಗ್ ರೈಸ್ ಮಾಡೋಣ. ಎಗ್ ರೈಸ್ ಮಾಡೋದಕ್ಕೆ ಇನ್ನೂ ರೈಸ್ ಕೂಡ ಇಟ್ಟಿಲ್ಲ ನಾನು. ರೈಸ್ ಇಟ್ಟು ಆಮೇಲೆ ಎಗ್ ರೈಸ್ ಮಾಡಿ ತಿನ್ಬಿಟ್ಟು ಮಲ್ಕೊಳ್ಳೋದೇನೆ. ಇವಾಗ ನಾನು ಎಗ್ ರೈಸ್ ಮಾಡೋದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ, ಮತ್ತು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಗೈಸ್, ಇವಾಗ ನಾನು ಎಗ್ ರೈಸ್ ಎಲ್ಲ ಮಾಡಾಯಿತು. ಇವಾಗ ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಊಟ ಮಾಡ್ಬೇಕು ಇವಾಗ ನಾನು. ಇವತ್ತೇನಂತಂದರೆ ಊಟ ಮಾಡಿದ ತಕ್ಷಣ ಮಲ್ಕೊಳ್ಳೋಂಗಿಲ್ಲ, ಸ್ವಲ್ಪ ಹೊತ್ತು ಎಚ್ಚರವಾಗಿರಬೇಕು. ಯಾಕಂದರೆ ನಾಳೆ 15th ಸಂಜುದ ಬರ್ಡೇ. ಸೊ ಹಾಗಾಗಿ 12 o'clock ವಿಶ್ ಮಾಡಬೇಕಲ್ಲ, ಅದಕ್ಕೆ ಸ್ವಲ್ಪ ಎಚ್ಚರವಾಗಿರಬೇಕು. ವಿಶ್ ಮಾಡಿದ್ಮೇಲೆ ವೀಡಿಯೋ ಎಂಡ್ ಮಾಡಿಬಿಟ್ಟು ಮಲ್ಕೋತೀನಿ. ಅಂದರೆ ಸೆಲೆಬ್ರೇಷನ್ ಏನು ಮಾಡಲ್ಲ, ನೈಟ್ ಸೆಲೆಬ್ರೇಷನ್ ಏನಿಲ್ಲ. ಇಬ್ಬರಿಗೆ ನೈಟ್ ಮಾಡಿ ಮತ್ತೆ ಡೇನು ಮಾಡೋಕ್ಕಾಗಲ್ಲ. ಏನೋ ಜನ ಇದ್ದರೆ ಒಂಥರ ಮಾಡ್ಬೋದು, ನೈಟು ಮಾಡಿ ಡೇನು ಮಾಡ್ಬೋದು. ಸೊ ಯಾರೂ ಇಲ್ಲ, ಹಾಗಾಗಿ ನಾವೇನು ನೈಟೆಲ್ಲ ಏನು ಸೆಲೆಬ್ರೇಷನ್ ಮಾಡಲ್ಲ. ಬೆಳಗ್ಗೆ ನಂಜನಗೂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಬೇಗ ಎದ್ದೇಳಬೇಕು. ಊಟ ಮಾಡ್ಕೊಂಡು ಸಿಗ್ತೀನಿ ಗೈಸ್. ಇವಾಗ ಟೈಮ್ ಬಂದು 11:59. ಇನ್ನು 1 ನಿಮಿಷ ಆಯ್ತು ಅಷ್ಟೇ. ಅವನಿವಾಗ ಮಲಗಿದ್ದಾನೆ. ಅವನಿಗೆ ವಿಶ್ ಮಾಡಬೇಕು ನಾನು. ಲೈಟ್ ಹಾಕಿದ್ರೆ ಎಚ್ಚರ ಆಗ್ಬೋದು ಅವನು. ಇನ್ನೂ ಲೈಟ್ ಅಷ್ಟಾಗಿ ಗೊತ್ತಿಲ್ಲ ನನಗೆ, ಕನ್ಫ್ಯೂಸ್ ಆಗುತ್ತೆ. ಇನ್ನೇನು 12 ಗಂಟೆ ಆಯಿತು ಆಗುತ್ತೆ. ಸೊ ಅವನಿಗೆ ಇವಾಗ ವಿಶ್ ಮಾಡಬೇಕು ನಾನು. ಅವ್ನು ಮಲ್ಕೊಬಿಟ್ಟವನೇ, ಇರಿ ನೋಡೋಣ.
12 ಗಂಟೆಗೆ ಎಬ್ಬಿಸಿ ವಿಶ್ ಮಾಡ್ತೀನಿ. ಗೈಸ್ ಇವಾಗ ಟೈಮ್ ಬಂದು 12 ಗಂಟೆ ಆಯಿತು. ಸೊ ಇವಾಗ ಒಂದು ವಿಶ್ ಮಾಡ್ತೀನಿ. ಸಂಜು, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಚಿನಿ. ಆಯ್ತು 12 ಗಂಟೆ. ಟೈಮ್ 12 ಗಂಟೆ ಆಯಿತು. ನಂದೇ ಫಸ್ಟ್ ವಿಶು. ಥ್ಯಾಂಕ್ ಯು. ಅದನ್ನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ನಂದೇ ಫಸ್ಟ್ ವಿಶ್ ಅಲ್ವ ಅದಕ್ಕೆ. ಥ್ಯಾಂಕ್ ಯು. ಗೈಸ್ ಇವಾಗ 12 ಗಂಟೆಗೆ ವಿಶ್ ಮಾಡಿದ್ದೀನಿ. ನಾವು 12 ಗಂಟೆಗೆ ಏನೂ ಸೆಲೆಬ್ರೇಷನ್ ಮಾಡಲ್ಲ. ಸೊ ಇವಾಗ ಮಲ್ಕೊಳ್ಳೋದೇನೆ. ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಸೊ ಬೇಗ ಮಲ್ಕೋತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಲವ್ ಯು ಆಲ್. ಬಾಯ್.